ವೆರಿಕೋಸ್ ವೇನ್ಸ್ ಕಾಲಲ್ಲಿ ಉಬ್ಬಿರುವಂತಹ ನರಗಳು ಅಥವಾ ರಕ್ತನಾಳಗಳು ಬಹಳಷ್ಟು ಜನರಲ್ಲಿ ಕಾಣಿಸಿಕೊಳ್ಳುವಂತಹ ತೊಂದರೆ. ಈ ತೊಂದರೆ ಇದ್ದಾಗ ಕಾಲೊಂಥರ ಭಾರ ಆಗುವಂತದ್ದು, ಉರಿಯೂತ ಬರುವಂತಹದ್ದು, ಸೆಳೆತ ಬರುವಂತದ್ದು, ಕಚ್ಚಿ ಎಳೆದಂತೆ ಆಗುವಂತಹ ಭಾವನೆ ಇದೆಲ್ಲ ಕಾಣಿಸ್ಕೊಳ್ಳುತ್ತೆ. ಈ ತೊಂದರೆ ಆಗಬಾರ್ದು ಅಂತಂದ್ರೆ ಕೆಲವೊಂದಿಷ್ಟು ವ್ಯಾಯಾಮಗಳನ್ನ ಸರಿಯಾಗಿ ಮಾಡೋದ್ರಿಂದ ಅದನ್ನ ನಾವು ಸರಿಪಡಿಸ್ಕೋಬಹುದು. ಅದರಲ್ಲಿರುವಂತಹ ನೋವನ್ನ ಕಡಿಮೆ ಮಾಡ್ಕೋಬಹುದು, ರಕ್ತ ಸಂಚಾರ ಸರಿಯಾಗಿ ಆಗುವ ರೀತಿಯಲ್ಲಿ ಮಾಡಬಹುದು, ಇದರಿಂದ ಮುಂದೆ ತೊಂದರೆ ಆಗದಿರೋ ರೀತಿಯಲ್ಲಿ ನೋಡ್ಕೋಬಹುದು. ಇವತ್ತು ನಾವು 10 ಸುಲಭವಾದ ವ್ಯಾಯಾಮಗಳಿಂದ ಹೇಗೆ ಈ ವೆರಿಕೋಸ್ ವೇನ್ಸ್ ತೊಂದರೆಯಿಂದ ನಾವು ಗೆಲ್ಲಬಹುದು, ಈ ತೊಂದರೆ ಬರದೇ ಇರೋ ರೀತಿಯಲ್ಲಿ ನೋಡ್ಕೋಬಹುದು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ನಮಸ್ಕಾರ, ನಾನು ನಿಮ್ಮ ಆರ್ಥೋಪೆಡಿಕ್ ಸರ್ಜನ್ ಡಾಕ್ಟರ್ ಕಿಶನ್ ಭಾಗವತ್. ಈ ವೆರಿಕೋಸ್ ವೇನ್ಸ್ ತೊಂದರೆ ಅಂದ್ರೆ ಏನು? ನಮ್ಮ ಕಾಲುಗಳಿಗೆ ಹೋಗಿರುವಂತಹ ರಕ್ತ ಸಂಚಾರ ಹೃದಯಕ್ಕೆ ವಾಪಸ್ ಬರುತ್ತೆ. ಅದು ವಾಪಸ್ ಬರಬೇಕಾದ್ರೆ ಸರಿಯಾಗಿ ಬರದೆ ಕಾಲ್ಗಳಲ್ಲೇ ಉಳ್ಕೊಂಡು ಅಲ್ಲಿರುವಂತಹ ರಕ್ತನಾಳದಲ್ಲಿ ಬಾವು ಉಂಟಾದಾಗ ಅದನ್ನ ನಾವು ವೆರಿಕೋಸ್ ವೇನ್ಸ್ ಅಂತ ಹೇಳ್ತೀವಿ. ಉಬ್ಬಿರುವಂತಹ ನರಗಳು ಅಂತ ಹೇಳ್ತಾರೆ. ಆದ್ರೆ ಇದು ನರಗಳಲ್ಲ, ಇದು ತಪ್ಪು ಕಲ್ಪನೆ. ಅದು ರಕ್ತನಾಳಗಳು. ಈ ರಕ್ತನಾಳದಲ್ಲಿ ಸಾಮಾನ್ಯವಾಗಿ 2 ಮೆಕ್ಯಾನಿಸಮ್ಗಳಿರುತ್ತೆ. ಅಂದ್ರೆ ಅದು ವಾಪಸ್ ಬರ್ದೇ ಇರೋ ರೀತಿಯಲ್ಲಿ, ಕಾಲಿಗೆ ವಾಪಸ್ ಹೋಗದೇ ಇರೋ ರೀತಿಯಲ್ಲಿ ನೋಡ್ಕೊಳ್ಳೋಕೆ ವ್ಯಾಲ್ವ್ಗಳಿರುತ್ತೆ. ವ್ಯಾಲ್ವ್ ರಕ್ತ ಒಂದೇ ದಿಕ್ಕಿನಲ್ಲಿ ಹೃದಯದ ಕಡೆ ಹೋಗೋ ಹಾಗೆ ನೋಡ್ಕೊಳ್ಳುತ್ತೆ. ಅದು ಕ್ಲೋಸ್ ಆಗ್ಬಿಡುತ್ತೆ ವಾಪಸ್ ಬರ್ಲಿಕ್ಕೆ ಹೋದ್ರೆ. ಅದು ಹಾಳಾದಾಗ, ವ್ಯಾಲ್ವ್ ಹಾಳಾದಾಗ ರಕ್ತ ಸಂಚಾರ ಮತ್ತೆ ವಾಪಸ್ ಕಾಲಿನ ಕಡೆ ಹೋದಾಗ ಆ ರಕ್ತನಾಳ ಉಬ್ಬು ಬಿಡುತ್ತೆ. 2ನೇ ಮೆಕ್ಯಾನಿಸಮ್ ನಮ್ಮ ಕಾಲಲ್ಲಿರುವಂತಹ ಮಾಂಸಖಂಡಗಳು, ಮುಖ್ಯವಾಗಿ ಮೀನ್ಖಂಡ ಮತ್ತು ತೊಡೆಯಲ್ಲಿರುವಂತಹ ಮಾಂಸಖಂಡಗಳು ಗಟ್ಟಿಯಾಗಿದ್ರೆ ಅದು ಆ ರಕ್ತವನ್ನ ಪಂಪ್ ಮಾಡುತ್ತೆ. ರಕ್ತನಾಳದ ಟೋನ್ ಅನ್ನ ಚೆನ್ನಾಗಿ ಇಟ್ಕೊಳ್ಳುತ್ತೆ. ಅವಾಗ ಮತ್ತೆ ಈ ರಕ್ತನಾಳ ಉಬ್ಬದೇ ಇರೋ ರೀತಿಯಲ್ಲಿ ನೋಡ್ಕೊಳ್ಳುತ್ತೆ. ಇದೆರಡು ಹಾಳಾದಾಗ ಈ ವೆರಿಕೋಸ್ ವೇನ್ಸ್ ಕಾಣಿಸ್ಕೊಳ್ಳುತ್ತೆ. ಇದನ್ನ ಸರಿಯಾದ ರೀತಿಯಲ್ಲಿ ನಾವು ವ್ಯಾಯಾಮದಿಂದ ಸರಿಪಡಿಸ್ಕೋಬಹುದು. ಅದು ಹೇಗೆ? ಮೊದಲನೇ ವ್ಯಾಯಾಮ ವಾಕಿಂಗ್ ಮಾಡುವಂಥದ್ದು. ವಾಕಿಂಗ್ ಮಾಡುವಂಥದ್ದು ಎಲ್ಲರೂ ಸುಲಭವಾಗಿ ಎಲ್ಲಾ ವಯಸ್ಸಿನವರು ಮಾಡಲಿಕ್ಕೆ ಸಾಧ್ಯವಾಗಿರುವಂತಹ ವ್ಯಾಯಾಮ. ಇದನ್ನ ಸರಿಯಾಗಿ ಮಾಡೋದ್ರಿಂದ ನಮ್ಮ ಕಾಲಲ್ಲಿರುವಂತಹ ಮೀನ್ಖಂಡ, ತೊಡೆಯ ಮಾಂಸಖಂಡಗಳಿಗೆ ಸರಿಯಾಗಿ ವ್ಯಾಯಾಮ ಸಿಕ್ಕಿದಾಗುತ್ತೆ. ಆ ಮಾಂಸಖಂಡಗಳು ಗಟ್ಟಿಯಾದಾಗ ಸುಲಭವಾಗಿ ಅದು ನಮ್ಮ ಕಾಲಲ್ಲಿರುವಂತಹ ರಕ್ತವನ್ನ ವಾಪಸ್ ಹೃದಯದ ಕಡೆ ಪಂಪ್ ಮಾಡುತ್ತೆ. ಆ ನರದಲ್ಲಿ, ರಕ್ತನಾಳದಲ್ಲಿರುವಂತಹ ಟೋನ್ ಅನ್ನ ಚೆನ್ನಾಗಿ ಕಾಪಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಆದ್ರಿಂದ ವ್ಯಾಯಾಮ ಮಾಡಬೇಕು ಅಂತಂದಾಗ ಮೊದಲು ನಮ್ಗೆ ಮನಸ್ಸಿಗೆ ಬರ್ಬೇಕಾಗಿರುವಂತದ್ದು ವಾಕಿಂಗ್ ಜೊತೆಗೆ ಅದರ ಜೊತೆಗೆ ಸ್ವಿಮ್ಮಿಂಗ್ ಕೂಡ ಮಾಡಬಹುದು. ಸ್ವಿಮ್ಮಿಂಗ್ ಕೂಡ ಇದೇ ರೀತಿಯಾಗಿ ಆ ಕಾಲಲ್ಲಿರುವಂತಹ ಮಾಂಸಖಂಡಗಳನ್ನ ಗಟ್ಟಿ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ವಾಕಿಂಗ್ ಮತ್ತು ಸ್ವಿಮ್ಮಿಂಗ್ ಎರಡೂ ಕೂಡ ಲೋ ಇಂಪ್ಯಾಕ್ಟ್ ಎಕ್ಸರ್ಸೈಸ್ ಅಂತ ಹೇಳ್ತೀವಿ. ಅಂದ್ರೆ ಕೀಲ್ಗಳ ಮೇಲೆ ಕಡಿಮೆ ಒತ್ತಡ ಬೀಳೋದ್ರಿಂದ ಎಲ್ಲಾ ವಯಸ್ಸಿನವರು, ಎಲ್ಲಾ ತೊಂದರೆ ಇರುವಂತವರು ಕೂಡ ಸುಲಭವಾಗಿ ಮಾಡ್ಲಿಕ್ಕೆ ಸಾಧ್ಯ ಇರುವಂತಹ ವ್ಯಾಯಾಮ ಅಂತ. ಆದ್ರಿಂದ ವೆರಿಕೋಸ್ ವೇನ್ಸ್ ಇರುವಂತವರು ಪ್ರತಿನಿತ್ಯ ಅರ್ಧ ಗಂಟೆ ಆದ್ರೂ ಈ ವಾಕಿಂಗ್ ಅನ್ನ ಮಾಡೋದ್ರಿಂದ ಆ ಮೀನ್ಖಂಡದಲ್ಲಿ ಮೂವ್ಮೆಂಟ್ ಆದಾಗ ಆ ರಕ್ತ ಇರುವಂತಹದ್ದು ಪಂಪ್ ಆಗ್ಬಿಡುತ್ತೆ ಹೃದಯದ ಕಡೆ. ವೆರಿಕೋಸ್ ವೇನ್ಸ್ ಆಗುವಂತ ಸಾಧ್ಯತೆ ಕಡಿಮೆ ಆಗುತ್ತೆ, ತೊಂದರೆ ಕಡಿಮೆ ಮಾಡ್ಕೋಬಹುದು. 2ನೇ ವ್ಯಾಯಾಮ ಕಾಲನ್ನ ಎತ್ತರದಲ್ಲಿ ಇಟ್ಕೊಳ್ಳುವಂಥದ್ದು, ಲಿಂಬ್ ಎಲಿವೇಶನ್. ನಮ್ಮ ಹೃದಯದ ಲೆವೆಲ್ಗಿಂತ ಕಾಲನ್ನ ಎತ್ತರದಲ್ಲಿಟ್ಟಾಗ ಗುರುತ್ವಾಕರ್ಷಣೆ ಶಕ್ತಿಯಿಂದ, ಗ್ರಾವಿಟೇಷನಲ್ ಫೋರ್ಸ್ ಇಂದ ನಮ್ಮ ಕಾಲ್ಗಳಲ್ಲಿರುವಂತಹ ರಕ್ತ ನಮ್ಮ ಹೃದಯದ ಕಡೆ ಬರುತ್ತೆ. ಅವಾಗ ಆ ವೆರಿಕೋಸ್ ವೇನ್ಸ್ ನಿಧಾನವಾಗಿ ಅದು ಖಾಲಿಯಾಗಿ ಆ ಉಬ್ಬು, ಆ ಬಾವು ಕಡಿಮೆ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದನ್ನ ಹೇಗ್ ಮಾಡೋದು? ಹಲವಾರು ರೀತಿಯಲ್ಲಿ ನಾವು ಮಾಡಬಹುದು. ಸುಲಭವಾಗಿ ಮಾಡಬೇಕು ಅಂತಂದ್ರೆ ನಾವು ನಮ್ಮ ಮಂಚದ ಮೇಲೆ ಮಲ್ಕೊಂಡೇ ಇದ್ದಾಗ ನಮ್ಮ ಕಾಲ್ಗಳ ಕೆಳಗಡೆ 2-3 ದಿಂಬನ್ನು ಇಟ್ಕೊಂಡು ಕಾಲನ್ನು ಎತ್ತರಿಸಿ ಇಡಬಹುದು. ನಮ್ಮ ಹಿಪ್ ಜಾಯಿಂಟ್ ಮತ್ತು ಮಂಡಿ ಎರಡೂ ಕೂಡ ಸ್ವಲ್ಪ ಬೆಂಡ್ ಆಗಿದ್ದಾಗ ಸುಲಭವಾಗಿ ಈ ಪೊಸಿಷನ್ ಅಲ್ಲಿ ನಾವು ಬೆಳಿಗ್ಗೆ ಒಂದು 10-15 ನಿಮಿಷ, ಮಧ್ಯಾಹ್ನ ಒಂದು 10-15 ನಿಮಿಷ, ಸಂಜೆ ಒಂದು 10-15 ನಿಮಿಷ, 2-3 ಹೊತ್ತು ಮಾಡೋದ್ರಿಂದ ಬಹಳ ಚೆನ್ನಾಗಿ ಈ ವೆರಿಕೋಸ್ ವೇನ್ಸ್ ಅಲ್ಲಿ ಇರುವಂತಹ ಭಾವನ್ನ ಕಡಿಮೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಅಥವಾ ಇದನ್ನ ನಾವು ಕಾಲ್ ಕೆಳಗಡೆ ಒಂದು ಮಡಚಿರುವಂತಹ ಹಾಸಿಗೆ ಇಟ್ಕೋಬಹುದು, ಒಂದು ಕುರ್ಚಿ ಮೇಲೆ ಕಾಲನ್ನು ಇಟ್ಕೋಬಹುದು. ಅಥವಾ ಇದಕ್ಕಿಂತ ಸುಲಭವಾಗಿ, ಇದಕ್ಕಿಂತ ಚೆನ್ನಾಗಿ ಬೇಗ ಆ ರಕ್ತ ಸಂಚಾರ ಹೃದಯದ ಕಡೆ ಬರಬೇಕು ಅಂತಂದ್ರೆ ನಾವು ಒಂದು ಗೋಡೆಗೆ ವರ್ಕೊಂಡು ನಮ್ಮ ಕಾಲನ್ನ ಮೇಲೆ ಇಟ್ಕೊಂಡು ಮಲ್ಕೋಬೇಕು. ಅಂದ್ರೆ ನಮ್ಮ ಪೃಷ್ಠಭಾಗ ಗೋಡೆಗೆ ತಾಗಿರ್ಬೇಕು. 2 ಕಾಲುಗಳು ಗೋಡೆಗೆ ತಾಕೊಂಡು ನಾವು ಮಲ್ಕೊಂಡಿದ್ದಾಗ, ಸರ್ವಾಂಗಾಸನದ ರೀತಿಯಲ್ಲಿ ನಾವು ಕಾಲನ್ನು ಎತ್ತರಿಸಿ ಇಟ್ಕೊಂಡಿದ್ದಾಗ ಸುಲಭವಾಗಿ ಅಲ್ಲಿರುವಂತಹ ರಕ್ತ ಸಂಚಾರ ಹೃದಯದ ಕಡೆ ಬಂದು ಆ ಬಾವು ಕಡಿಮೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಕಾಲನ್ನು ಇಟ್ಕೊಳ್ಳುವಂತಹದ್ದು 2ನೇ ಮುಖ್ಯವಾದಂತಹ ವ್ಯಾಯಾಮ ಅಂತ ಹೇಳ್ಬೋದು. 3ನೇ ವ್ಯಾಯಾಮ ಕಾಫ್ ರೇಸ್, ತುದಿಗಾಲಲ್ಲಿ ನಿಂತ್ಕೊಳ್ಳುವಂತಹದ್ದು. ಇದನ್ನು ನಾವು ಸುಲಭವಾಗಿ ನಿಂತ್ಕೊಂಡು ಕಾಲು ಸ್ವಲ್ಪ ಅಗಲ ಮಾಡ್ಕೊಂಡು ನಮ್ಮ ಭುಜದ ಲೆವೆಲ್ಗೆ ಬರೋ ರೀತಿಯಲ್ಲಿ ಅಗಲ ಮಾಡ್ಕೊಂಡು ನಿಂತ್ಕೋಬೇಕು. ಸ್ವಲ್ಪ ಬ್ಯಾಲೆನ್ಸ್ ಕಡಿಮೆ ಇದ್ರೆ, ವಯಸ್ಸಾಗಿದ್ರೆ ಒಂದು ಕುರ್ಚಿಯನ್ನ ಹಿಡ್ಕೋಬಹುದು ಅಥವಾ ಒಂದು ಕಿಟಕಿಯನ್ನ ಸಪೋರ್ಟ್ ಆಗಿ ಹಿಡ್ಕೊಳ್ಳೋದ್ರಿಂದ ಇದನ್ನ ಸುಲಭವಾಗಿ ಮಾಡಬಹುದು. ಈ ರೀತಿ ನಿಂತ್ಕೊಂಡು ನಮ್ಮ ಹಿಮ್ಮಡಿಯನ್ನ ಮೇಲೆ ಕೆತ್ತಬೇಕು. ಒಂದು 2-3 ಸೆಕೆಂಡ್ ಹಿಡ್ಕೊಳ್ಳುವಂತಹದ್ದು, ಮತ್ತೆ ವಾಪಸ್ ಬರುವಂತದ್ದು, ಮತ್ತೆ ವಾಪಸ್ ಇದೇ ರೀತಿ ತುದಿಗಾಲಲ್ಲಿ ನಿಂತ್ಕೊಳ್ಳೋದು, 2-3 ಸೆಕೆಂಡ್ ಹಿಡ್ಕೊಳ್ಳೋದು, ಮತ್ತೆ ವಾಪಸ್ ಬರೋದು.
ಈ ರೀತಿ ಒಂದು 15ರಿಂದ 20 ಸಲ 2ರಿಂದ 3 ಸೆಟ್ ಮಾಡೋದ್ರಿಂದ ನಮ್ಮ ಮೀನ್ಖಂಡದ ಮಾಂಸಖಂಡದ ಟೋನ್ ಚೆನ್ನಾಗಾಗುತ್ತೆ. ಸುಲಭವಾಗಿ ಅದು ಗಟ್ಟಿಯಾಗಿ ಆ ರಕ್ತವನ್ನ ವಾಪಸ್ ಹೃದಯದ ಕಡೆ ಪಂಪ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಇದನ್ನ ಸುಲಭವಾಗಿ ಮಾಡ್ಲಿಕ್ಕೆ ನಮ್ಗೆ ಆಗತ್ತೆ ಅಂತ ಆದ ನಂತರ ಇದನ್ನ ಸ್ವಲ್ಪ ನೆಕ್ಸ್ಟ್ ಲೆವೆಲ್ ಹೋಗ್ಬೇಕು ಅಂತಂದ್ರೆ ಒಂದು ಮೆಟ್ಲ ಮೇಲೆ ಅಥವಾ ಒಂದು ಹೊಸ್ಲ ಮೇಲೆ ನಿಂತ್ಕೊಂಡು ಮಾಡ್ಬೋದು. ಅವಾಗ ಅರ್ಧ ಪಾದ ನಮ್ಮ ಮೆಟ್ಲ ಮೇಲೆ ಇಟ್ಕೊಂಡು ಈ ತರ ತುದಿಗಳು ನಿಂತ್ಕೊಳ್ಳೋದು, ನಂತರ ಕೆಳಗಡೆ ಹೋದಾಗ ಹಿಮ್ಮಡಿಯನ್ನ ನಮ್ಮ ಆ ಮೆಟ್ಲ ಲೆವೆಲ್ಗಿಂತ ಕೆಳಗಡೆ ಹೋದಾಗ ಇನ್ನಷ್ಟು ಶಕ್ತಿ ಈ ಮಾಂಸಖಂಡದಲ್ಲಿ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ. 4ನೇ ವ್ಯಾಯಾಮ ಸೈಕಲ್ ಮಾಡುವಂತದ್ದು. ಇದನ್ನ ನಾವು ಒಂದು ಸ್ಟೇಷನರಿ ಸೈಕಲ್, ನಿಂತ್ಕೊಂಡಿರುವಂತಹ ಒಂದು ಎಕ್ಸರ್ಸೈಸ್ ಸೈಕಲ್ ಅಲ್ಲಿ ಮಾಡಬಹುದು. ಅಥವಾ ಅದಿಲ್ಲ ಅಂತಂದ್ರೆ ನಾವು ಆರಾಮಾಗಿ ಮಲ್ಕೊಂಡು ಕಾಲನ್ನ ಎತ್ತಿ ಗಾಳಿಯಲ್ಲಿ ನಾವು ಸೈಕಲ್ ಪೆಡಲ್ ತುಳಿದಿರೋ ರೀತಿಯಲ್ಲಿ ನಮ್ಮ ಕಾಲನ್ನ ಚಲನೆ ಮಾಡಬೇಕು, ಅದನ್ನ ಮೂವ್ಮೆಂಟ್ ಮಾಡಬೇಕು. ಈ ರೀತಿ ಮಾಡೋದ್ರಿಂದ ಬಹಳ ಚೆನ್ನಾಗಿ ನಮ್ಮ ಕಾಲಿಗೆ ರಕ್ತ ಸಂಚಾರ ಚೆನ್ನಾಗಾಗುತ್ತೆ, ತೊಡೆ ಕಾಲಿನ ಮಾಂಸಖಂಡಗಳು ಗಟ್ಟಿಯಾಗುತ್ತೆ, ಅವಾಗ ವೆರಿಕೋಸ್ ವೇನ್ಸ್ ಕಡಿಮೆ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ. ನಾವು ಸ್ಟೇಷನರಿ ಸೈಕಲ್ ಮಾಡಿದ್ರೆ ಒಂದು 2ರಿಂದ 3 ನಿಮಿಷ ತನಕ ಸೈಕ್ಲಿಂಗ್ ಮಾಡೋದು, ಒಂದು 30 ಸೆಕೆಂಡ್ ಗ್ಯಾಪ್ ಕೊಡೋದು, ಈ ರೀತಿ 2ರಿಂದ 3 ಸಲ ಮಾಡಬಹುದು. ಕಾಲಲ್ಲೇ ನಾವು ಪೆಡ್ಲಿಂಗ್ ಮಾಡ್ತಾ ಇದ್ರೆ 1 ನಿಮಿಷ ತನಕ ನಾವು ಈ ರೀತಿ ಕಾಲಲ್ಲಿ ಪೆಡಲ್ ಮಾಡುವಂತಹ ಮೂವ್ಮೆಂಟ್ ಅನ್ನು ಮಾಡೋದು, ಒಂದು 20 ಸೆಕೆಂಡ್ ಗ್ಯಾಪ್ ಕೊಡೋದು, ಈ ರೀತಿ 3ರಿಂದ 4 ಸಲ ಮಾಡೋದ್ರಿಂದ ನಮ್ಗೆ ಬಹಳ ಲಾಭ ಆಗುತ್ತೆ. 5ನೇ ವ್ಯಾಯಾಮ ಆಂಕಲ್ ಪಂಪ್ಸ್. ಈ ವೆರಿಕೋಸ್ ವೇನ್ಸ್ ತೊಂದ್ರೆ ತುಂಬಾ ಹೊತ್ತು ನಿಂತ್ಕೊಂಡೇ ಇರುವಂತವರಲ್ಲಿ ಅಥವಾ ಕೂತ್ಕೊಂಡೇ ಕೆಲಸ ಮಾಡುವಂತವರಲ್ಲಿ ಹೆಚ್ಚು ಕಾಣಿಸ್ಕೊಳ್ಳುತ್ತೆ. ಇಂಥವರು ಈ ಆಂಕಲ್ ಪಂಪ್ಸ್ ಅನ್ನ ಬಹಳ ಸುಲಭವಾಗಿ ಮಾಡಬಹುದು. ಇದನ್ನ ನಾವು ನಿಂತ್ಕೊಂಡು ಅಥವಾ ಕುರ್ಚಿ ಮೇಲೆ ಕೂತ್ಕೊಂಡು ಟಿವಿ ನೋಡ್ತಾ ಕೆಲಸ ಮಾಡ್ತಾ ಅಥವಾ ನಾವು ಮಲ್ಕೊಂಡು ಕೂಡ ಮಾಡಬಹುದು. 2 ಪಾದಗಳನ್ನು ಒಟ್ಟಿಗೆ ಮಾಡಬಹುದು ಅಥವಾ ಒಂದೊಂದೇ ಪಾದವನ್ನು ಮಾಡಬಹುದು. 2 ಪಾದಗಳನ್ನು ಮಾಡ್ಬೇಕಾದ್ರೆ ನಾವು ಈ ಆಂಕಲ್ ಅನ್ನ ಪಂಪ್ ಮಾಡುವಂತದ್ದು, ಅಂದ್ರೆ ಪಾದವನ್ನು ನಿಧಾನವಾಗಿ ಮುಂದಕ್ಕೆ ಮಾಡೋದು, ಒಂದ್ 2-3 ಸೆಕೆಂಡ್ ಹಿಡ್ಕೊಳ್ಳೋದು, ಮತ್ತೆ ವಾಪಸ್ ನಮ್ ಕಡೆ ಎಳ್ಕೊಳ್ಳುವಂತದ್ದು. ಇದನ್ನ ನಾವು ಈ ಹೊಲಿಗೆ ಮಷಿನ್ ಹೊಲಿಯೋರ್ಗೆ ಗೊತ್ತಿರುತ್ತೆ. ಅದರಲ್ಲಿ ಪಾದ ಹೇಗೆ ನಾವು ಪೆಡಲ್ ಮಾಡ್ತೀವೋ, ಹೊಲಿಯೋ ಮಷಿನ್ ಅನ್ನ ಪೆಡಲ್ ಮಾಡ್ತೀವೋ ಆ ರೀತಿಯಲ್ಲಿ ಪೆಡಲ್ ಮಾಡೋದು. 2 ಸೆಕೆಂಡ್ ಇಟ್ಕೊಳ್ಳೋದು, ಮತ್ತೆ ವಾಪಸ್ 2 ಸೆಕೆಂಡ್ ನಮ್ ಕಡೆ ಹೇಳ್ಕೊಳ್ಳೋದು, 2 ಸೆಕೆಂಡ್ ಮುಂದೆ ಮಾಡೋದು, ಮತ್ತೆ ವಾಪಸ್ ಹೇಳ್ಕೊಳ್ಳುವಂತದ್ದು. ಇದನ್ನು ಸುಲಭವಾಗಿ ನಿಂತ್ಕೊಂಡು ಮಾಡ್ಬೇಕಾದ್ರೆ ಒಂದೊಂದೇ ಕಾಲನ್ನು ಕೂಡ ಮಾಡ್ಕೊಂಡ್ಬಿಡ್ಬಹುದು. ಸೊ ಈ ರೀತಿ ನಿಂತ್ಕೊಂಡು ಅಥವಾ ಕೂತ್ಕೊಂಡು ಕೆಲಸ ಮಾಡುವಂತವರು ಒಂದು 20ರಿಂದ 30 ನಿಮಿಷಕ್ಕೆ ಒಂದ್ಸಲ ಆದ್ರೂ ಒಂದು 10ರಿಂದ 15 ಸಲ ಈ ರೀತಿ ಆಂಕಲ್ ಪಂಪ್ಸ್ ಮಾಡೋದ್ರಿಂದ ವೆರಿಕೋಸ್ ವೇನ್ಸ್ ತೊಂದರೆ ಹೆಚ್ಚಾಗದಿರೋ ರೀತಿಯಲ್ಲಿ ಅಥವಾ ಆಗದಿರೋ ರೀತಿಯಲ್ಲಿ ನೋಡ್ಕೋಬಹುದು. 6ನೇ ವ್ಯಾಯಾಮ ಸೈಡ್ ಲೆಗ್ ಲಿಫ್ಟ್. ಇದನ್ನ ನಾವು ಒಂದು ಮಗ್ಲಲ್ಲಿ ಮಲ್ಕೊಂಡು ಮಾಡುವಂತದ್ದು. ಎಡಗಡೆ ಮಗ್ಲಲ್ಲಿ ಮಲ್ಕೊಂಡಿದ್ದಾಗ ಬಲಕಾಲನ್ನ ಮಂಡಿಯನ್ನ ನೇರವಾಗಿ ಇಟ್ಕೊಂಡು ಸೈಡ್ ಅಲ್ಲಿ ಎತ್ತುವಂತದ್ದು. ಎಷ್ಟಾಗುತ್ತೋ ಅಷ್ಟು ಎತ್ತಿ ಹಿಡಿದಿಟ್ಕೊಂಡು ಒಂದು 3ರಿಂದ 4 ಸೆಕೆಂಡ್ ಹಿಡ್ಕೊಳ್ಳೋದು, ನಿಧಾನವಾಗಿ ವಾಪಸ್ ಬರುವಂತದ್ದು. ಈ ರೀತಿ 15ರಿಂದ 20 ಸಲ, ಒಂದ್ಸಲ ಬಲಗಡೆ ಕಾಲು, ಇನ್ನೊಂದ್ಸಲ ಇನ್ನೊಂದು ಮಗ್ಲಲ್ಲಿ ಮಲ್ಕೊಂಡು ಎಡಗಡೆ ಕಾಲನ್ನು ಮಾಡುವಂತದ್ದು. ಈ ರೀತಿ ವ್ಯಾಯಾಮ ಮಾಡೋದ್ರಿಂದ ನಮ್ಮ ತೊಡೆಯ ಹೊರಭಾಗದ ಮಾಂಸಖಂಡಗಳು ಗಟ್ಟಿ ಆಗ್ತಾ ಬರುತ್ತೆ, ಅದರ ಟೋನ್ ಚೆನ್ನಾಗಾಗುತ್ತೆ, ಕಾಲಿನ ರಕ್ತ ಸಂಚಾರ ಚೆನ್ನಾಗಾಗುತ್ತೆ. ಅವಾಗ ಸುಲಭವಾಗಿ ಈ ವೆರಿಕೋಸ್ ವೇನ್ಸ್ ಹೆಚ್ಚಾಗದಿರೋ ರೀತಿಯಲ್ಲಿ ನೋಡ್ಕೋಬಹುದು. ಅದನ್ನ ವಾಪಸ್ ರಕ್ತ ಪಂಪ್ ಮಾಡ್ಲಿಕ್ಕೂ ಕೂಡ ಇದು ಸಹಾಯಕ ಆಗುತ್ತೆ. 7ನೇ ವ್ಯಾಯಾಮ ಸ್ಕ್ವಾಟ್ಸ್. ಈ ಸ್ಕ್ವಾಟ್ಸ್ ಅನ್ನ ಸರಿಯಾದ ರೀತಿಯಲ್ಲಿ ಮಾಡೋದ್ರಿಂದ ನಮ್ಮ ಕಾಲಿನ ತೊಡೆಯ ಮಾಂಸಖಂಡಗಳು ಗಟ್ಟಿಯಾಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಕಾಲಿಗೆ ಬರ್ತಾ ಇರುವಂತಹ ರಕ್ತ ಸಂಚಾರ ಹೃದಯಕ್ಕೆ ಸುಲಭವಾಗಿ ಬರ್ಲಿಕ್ಕೂ ಕೂಡ ಇದು ಸಹಾಯಕ ಆಗುತ್ತೆ. ಇದನ್ನ ಸರಿಯಾಗಿ ಹೇಗ್ ಮಾಡೋದು? ಇದನ್ನ ನಾವು ನಿಂತ್ಕೊಂಡು ಮಾಡ್ಬೇಕು. ನಿಂತ್ಕೊಂಡಿದ್ದಾಗ ನಮ್ಮ ಪಾದ ಭುಜದ ಲೆವೆಲ್ ಅಲ್ಲಿ ಇರಬೇಕು. ಇದನ್ನ ನಾವು ಒಂದು ಕುರ್ಚಿ ಮೇಲೆ ಕೂತ್ಕೋತಿದೀವೇನೋ ಅನ್ನೋ ರೀತಿಯಲ್ಲಿ ನಿಧಾನವಾಗಿ ನಮ್ಮ ಪೃಷ್ಠಭಾಗವನ್ನ ಹಿಂದಕ್ಕೆ ಕೆಳಗಡೆ ಕೂತ್ಕೊಳ್ಳೋ ರೀತಿಯಲ್ಲಿ ಆ ಮೂವ್ಮೆಂಟ್ ಅನ್ನ ಮಾಡಬೇಕು. ಇದನ್ನ ಸರಿಯಾದ ರೀತಿಯಲ್ಲಿ ಮಾಡಿದಾಗ ನಮ್ಮ ಮೊಣಕಾಲು, ಮಂಡಿ, ನಮ್ಮ ಆಂಕಲ್ ಜಾಯಿಂಟ್, ಪಾದ ಅದಷ್ಟು ಒಂದೇ ಲೆವೆಲ್ ಇರಬೇಕು. ಈ ಸ್ಕ್ವಾಟ್ ಅನ್ನ ಮಾಡಬೇಕಾದ್ರೆ ನಮ್ಮ ಮಂಡಿ ಮುಂದೆ ಹೋಗ್ಬಾರ್ದು, ನಾವು ಮುಂದೆ ಬಾಗಬಾರ್ದು. ಸ್ವಲ್ಪ ವಯಸ್ಸಾಗಿದೆ, ಬ್ಯಾಲೆನ್ಸ್ ಇಲ್ಲ ಅಂದಾಗ ನಾವೊಂದು ಕುರ್ಚಿಯನ್ನು ಇಟ್ಕೊಂಡೇ ಇದನ್ನ ಮಾಡಿದಾಗ ಸುರಕ್ಷಿತವಾಗಿ, ಸ್ವಲ್ಪ ಬ್ಯಾಲೆನ್ಸ್ ತಪ್ಪಿದ್ರೆ ನಾವು ಆ ಕುರ್ಚಿ ಮೇಲೆ ಕೂತ್ಕೊಬಿಡ್ಬೋದು. ಈ ರೀತಿ ಕೂತ್ಕೊಳ್ಳೋ ಹತ್ರ ಹೋಗಿ ಮತ್ತೆ ವಾಪಸ್ ನಿಂತ್ಕೊಳ್ಳುವಂತಹದ್ದು. ಈ ರೀತಿ ಒಂದು 15ರಿಂದ 20 ಸಲ ಮಾಡಿದಾಗ ನಮ್ಮ ತೊಡೆ ಮಾಂಸಖಂಡ, ಕಾಲಿನ ಮಾಂಸಖಂಡಕ್ಕೆ ಉಪಯೋಗ ಆಗುತ್ತೆ. 8ನೇ ವ್ಯಾಯಾಮ ಹ್ಯಾಮ್ಸ್ಟ್ರಿಂಗ್ ಸ್ಟ್ರೆಚ್. ಹ್ಯಾಮ್ಸ್ಟ್ರಿಂಗ್ ಅಂದ್ರೆ ನಮ್ಮ ತೊಡೆ ಹಿಂಭಾಗದಲ್ಲಿರುವಂತಹ ಮಾಂಸಖಂಡಗಳು. ಇದನ್ನ ಸರಿಯಾದ ರೀತಿಯಲ್ಲಿ ಸ್ಟ್ರೆಚ್ ಮಾಡೋದ್ರಿಂದ ತೊಡೆ ಭಾಗದಲ್ಲಿರುವಂತಹ ರಕ್ತ ಸಂಚಾರ ಫ್ರೀ ಆಗಿ ಹೃದಯಕ್ಕೆ ಬರ್ಲಿಕ್ಕೆ ಸಹಾಯಕ ಆಗುತ್ತೆ, ವೆರಿಕೋಸ್ ವೇನ್ಸ್ ಕಡಿಮೆ ಆಗ್ಲಿಕ್ಕೂ ಸಹಾಯಕ ಆಗುತ್ತೆ. ಇದನ್ನ ಹೇಗ್ ಮಾಡೋದು? ಇದನ್ನ ನಾವು ಒಂದು ಮಲ್ಕೊಂಡು ಅಥವಾ ಕೂತ್ಕೊಂಡು ಅಥವಾ ನಿಂತ್ಕೊಂಡು ಕೂಡ ಮಾಡಬಹುದು. ನೆಲದ ಮೇಲೆ ಆರಾಮಾಗಿ ಕೂತ್ಕೊಂಡು ಒಂದ್ ಕಾಲನ್ನು ಉದ್ದ ಮಾಡಿ ಇನ್ನೊಂದು ಕಾಲನ್ನ ಮಡಚಿಟ್ಕೊಂಡು ಉದ್ದ ಮಾಡಿರೋ ಕಾಲಿನ ಬೆರಳನ್ನ ಹಿಡಿಲಿಕ್ಕೆ ನಮ್ಮ ದೇಹವನ್ನು ಮುಂದೆ ಬಗ್ಗಿಸ್ತಾ ಹೋಗ್ಬೇಕು. ಅವಾಗ ನಮ್ಮ ತೊಡೆ ಹಿಂಭಾಗದಲ್ಲಿ ಎಳೆಯುವಂತಹ ಭಾವನೆ ಬರುತ್ತೆ. ಇದು ನಾವು ಮಲ್ಕೊಂಡ್ ಮಾಡುವಂತದ್ದು. ನಿಂತ್ಕೊಂಡ್ ಮಾಡಿದಾಗ ಆ ಹಿಮ್ಮಡಿಯನ್ನ ಒಂದು ಕುರ್ಚಿ ಮೇಲೆ ಇಟ್ಕೊಂಡು ನಮ್ಮ ಹೆಬ್ಬೆಟ್ಟನ್ನು ಹಿಡ್ಕೊಳ್ಳಿಕ್ಕೆ ಮಂಡಿ ನೇರವಾಗಿದ್ದಾಗ ಆ ಸ್ಟ್ರೆಚ್ ನಮ್ಮ ತೊಡೆ ಹಿಂಭಾಗದಲ್ಲಿ ಫೀಲ್ ಆಗುತ್ತೆ. ಇದನ್ನ ಸರಿಯಾದ ರೀತಿಯಲ್ಲಿ ಮಾಡೋದ್ರಿಂದ ನಮ್ಗೆ ಉಪಯೋಗ ಜಾಸ್ತಿ. 9ನೇ ವ್ಯಾಯಾಮ ಕಾಫ್ ಸ್ಟ್ರೆಚ್. ಮೀನ್ಖಂಡದ ಮಾಂಸಖಂಡಗಳನ್ನ ಸ್ಟ್ರೆಚ್ ಮಾಡುವಂತದ್ದು. ಇದನ್ನ ನಾವು ಒಂದು ಗೋಡೆ ಮುಂದೆ ನಿಂತ್ಕೊಂಡು ಮಾಡಬಹುದು. 2 ಕೈಗಳನ್ನ ಗೋಡೆ ಮೇಲೆ ಇಟ್ಕೊಂಡು ಒಂದು ಪಾದವನ್ನ ಹಿಂದೆ ಇನ್ನೊಂದು ಪಾದವನ್ನ ಮುಂದೆ ಇಡಬೇಕು.
ಮುಂದ್ಗಡೆ ಇರುವಂತಹ ಕಾಲನ್ನ ಮಂಡಿಯನ್ನ ನಿಧಾನ ಮಡಚ್ಕೊಂಡು ನಮ್ಮ ದೇಹವನ್ನ ಮುಂದೆ ತಗೋತಾ ಹೋಗ್ಬೇಕು. ಅವಾಗ ಹಿಂದ್ಗಡೆ ಇರುವಂತಹ ಪಾದ ನೆಲದ ಮೇಲೆ ಗಟ್ಟಿಯಾಗಿರ್ಬೇಕು. ಅವಾಗ ಈ ರೀತಿ ನಾವು ಮುಂದೆ ಬಾಗಿದಾಗ ಹಿಂದ್ಗಡೆ ಇರುವಂತಹ ಹಿಂದ್ಗಡೆ ಇರುವಂತಹ ಕಾಲಿನ ಮೀನ್ಖಂಡದ ಮಾಂಸಖಂಡದಲ್ಲಿ ಸ್ಟ್ರೆಚ್ ನಮ್ಗೆ ಫೀಲ್ ಆಗುತ್ತೆ. ಅದರಿಂದ ನಮ್ಮ ರಕ್ತ ಸಂಚಾರ ಚೆನ್ನಾಗುತ್ತೆ. ಅದರ ಜೊತೆಗೆ ಈ ಕಾಲಲ್ಲಿ ಸ್ನಾಯು ಹಿಡಿತ, ಮಾಂಸಖಂಡ ಸಡನ್ ಆಗಿ ಹಿಡ್ಕೊಂಡ್ಬಿಡುವಂತದ್ದು, ಆ ಭಾವನೆ ಕೂಡ ಕಡಿಮೆ ಆಗ್ಲಿಕ್ಕೆ ಈ ವ್ಯಾಯಾಮ ಸಹಾಯಕ ಆಗುತ್ತೆ. 20 ರಿಂದ 30 ಸೆಕೆಂಡ್ ಇದೇ ರೀತಿ ಸ್ಟ್ರೆಚ್ ಮಾಡಿ ಹಿಡಿದಿಟ್ಕೊಳ್ಳುವಂಥದ್ದು, ನಿಧಾನ ರಿಲ್ಯಾಕ್ಸ್ ಮಾಡುವಂಥದ್ದು. ನಂತರ ಅದೇ ರೀತಿ ಇನ್ನೊಂದು ಕಾಲನ್ನ ಹಿಂದ್ಗಡೆ ಇಟ್ಟು ಕಾಫ್ ಸ್ಟ್ರೆಚ್ ಮಾಡಬೇಕು. 10ನೇದು ಮತ್ತು ಕೊನೆಯದು, ಕೆಲವೊಂದಿಷ್ಟು ಯೋಗಾಸನಗಳನ್ನ ಈ ವ್ಯಾಯಾಮಗಳ ಜೊತೆಗೆ ಮಾಡೋದ್ರಿಂದ ನಮ್ಗೆ ಲಾಭ ಹೆಚ್ಚಾಗ್ತಾ ಹೋಗುತ್ತೆ. ಯಾವ ಆಸನಗಳನ್ನು ಮಾಡಬೇಕು? ತಾಲಾಸನ, ಉತ್ಕಟಾಸನ, ಪವನ ಮುಕ್ತಾಸನ, ಸರ್ವಾಂಗಾಸನ. ಈ 4 ಆಸನಗಳನ್ನ ನಮ್ಮ ಪ್ರತಿನಿತ್ಯ ಮಾಡುವಂತಹ ವ್ಯಾಯಾಮದ ಜೊತೆಗೆ ಸೇರಿಸೋದ್ರಿಂದ ಈ ವೆರಿಕೋಸ್ ವೇನ್ಸ್ ಇರುವಂತವರಿಗೆ ಹೆಚ್ಚು ಲಾಭ ಆಗುತ್ತೆ ಅಂತ ನಾವು ಹೇಳ್ಬೋದು. ಕೇವಲ ಈ ವ್ಯಾಯಾಮಗಳಷ್ಟೇ ಮಾಡಿದ್ರೆ ಈ ವೆರಿಕೋಸ್ ವೇನ್ಸ್ ಅನ್ನ ನಮ್ಗೆ ಸರಿಯಾಗಿ ಕಂಟ್ರೋಲ್ ಮಾಡ್ಲಿಕ್ಕೆ, ಗೆಲ್ಲಿಕ್ಕೆ ಸಾಧ್ಯ ಆಗಲ್ಲ. ಇದರ ಜೊತೆಗೆ ನಮ್ಮ ದೇಹದ ತೂಕವನ್ನ ಕಂಟ್ರೋಲ್ ಮಾಡ್ಕೋಬೇಕು. ಪ್ರತಿನಿತ್ಯ ನಾವು ಈ ವೆರಿಕೋಸ್ ವೇನ್ಸ್ ಇದ್ದಾಗ ಕಂಪ್ರೆಷನ್ ಸ್ಟಾಕಿಂಗ್ಸ್ ಅನ್ನ ಹಾಕುವಂತಹ ಅಭ್ಯಾಸವನ್ನ ಬೆಳೆಸ್ಕೋಬೇಕು. ಅದರ ಜೊತೆಗೆ ನಮ್ಮ ಆಹಾರದಲ್ಲಿ ಹೆಚ್ಚು ನಾರಿನಂಶ, ಆಂಟಿ ಆಕ್ಸಿಡೆಂಟ್, ಆಂಟಿ ಇನ್ಫ್ಲಮೇಟರಿ ಕಣಗಳು ಇರುವಂತಹ ಆಹಾರವನ್ನ ನಾವು ತಗೋಬೇಕು. ಹೆಚ್ಚು ನೀರನ್ನ ಕುಡಿಬೇಕು. ತುಂಬಾ ಹೊತ್ತು ಒಂದೇ ಕಡೆ ನಿಂತ್ಕೊಳ್ಳುವಂತಹದ್ದು, ತುಂಬಾ ಹೊತ್ತು ಒಂದೇ ಕಡೆ ಕೂತ್ಕೊಳ್ಳುವಂತಹದ್ದನ್ನ ಕಡಿಮೆ ಮಾಡಿಕೊಂಡು ಮತ್ತೆ ಬ್ರೇಕ್ ತಗೊಂಡು ಓಡಾಡ್ತಾ ಇರಬೇಕು. ಅದ್ರ ಜೊತೆಗೆ ನಮ್ಮ ಕಾಲಿನ ಮಸಾಜ್ ಅನ್ನ ಕೆಲವೊಂದು ಎಣ್ಣೆಗಳನ್ನು ಹಚ್ಕೊಂಡು ಮಾಡೋದ್ರಿಂದ, ಈ ರೀತಿಯಂತ ಮನೆಮದ್ದುಗಳನ್ನು ಮಾಡೋದ್ರಿಂದ ಈ ತೊಂದರೆ ಹೆಚ್ಚಾಗದಿರೋ ರೀತಿಯಲ್ಲಿ ನಾವು ನೋಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಈ ವೆರಿಕೋಸ್ ವೇನ್ಸ್ ಅಂದ್ರೆ ಏನು, ಇದು ಯಾರಿಗ್ ಬರುತ್ತೆ, ಇದು ಯಾಕೆ ಬರುತ್ತೆ, ಈ ತೊಂದರೆ ಬಂದಾಗ ನಮ್ಗೆ ಏನು ಲಕ್ಷಣಗಳಿದೆ, ಇದು ನಮ್ಗೆ ಹೇಗೆ ಟೆಸ್ಟ್ ಮಾಡ್ಕೋಬಹುದು, ಇದು ಬಂದ್ರೆ ನಾವು ಏನೇನು ಟ್ರೀಟ್ಮೆಂಟ್ ಗಳನ್ನ ತಗೋಬಹುದು, ಇದು ತೊಂದರೆ ಆದ್ರೆ ಕಾಂಪ್ಲಿಕೇಶನ್ಸ್ ಗಳು ಏನಾಗುತ್ತೆ, ಈ ಎಲ್ಲಾ ವಿಷಯಗಳನ್ನ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಹೇಳಿದ್ದೀನಿ. ಡೀಟೇಲ್ಸ್ಗೋಸ್ಕರ ಈ ವಿಡಿಯೋವನ್ನ ಖಂಡಿತ ನೋಡಿ. ಇವತ್ತು ನಾವು ಹೇಗೆ ಸುಲಭವಾಗಿ 10 ವ್ಯಾಯಾಮಗಳಿಂದ ವೆರಿಕೋಸ್ ವೇನ್ಸ್ ಅನ್ನ ಗೆಲ್ಬಹುದು ಅಂತ ತಿಳ್ಕೊಂಡಿದೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಇದನ್ನ ಲೈಕ್ ಮಾಡಿ, ಮತ್ತು ಇದೇ ರೀತಿಯಂತ ಹೆಚ್ಚಿನ ವಿಡಿಯೋ ನೋಡ್ಬೇಕು ಅಂತಂದ್ರೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ನಿಮ್ಮ ಅಕ್ಕಪಕ್ಕದವ್ರ ಜೊತೆ ಶೇರ್ ಕೂಡ ಮಾಡಿ. ಯಾಕಂದ್ರೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ, ಅದನ್ನ ಸರಿಯಾಗಿ ಇಟ್ಕೊಳ್ಳೋದು ನಮ್ಮ ಕರ್ತವ್ಯ. ನಮಸ್ಕಾರ.